स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ज़मीन के हुसूल के मुआवजे की अदम अदागी पर AC की गाड़ी जब्त। जमखंडी की एक कोर्ट ने दिया ये फैसला। द पावर ऑफ द कोर्ट यहाँ पर झलकती है। वो तमाम लोग जो इस देश में, चाहे वो AC हो, DC हो, SP हो, PM हो, CM हो, कॉन्स्टिट्यूशन के ऊपर नहीं हो सकते और अदालत ही बेहतर और सही तरीका है। अदालत के फैसले के बाद में किसी और के फैसले की कोई अहमियत नहीं रहती। हाँ, ये और बात है कि पहले डिस्ट्रिक्ट कोर्ट पे, उसके बाद में निचली अदालतें, डिस्ट्रिक्ट कोर्ट होती हैं, हाई कोर्ट होती हैं और आखिर में होता है सुप्रीम कोर्ट। यानी अदालत का पावर यहाँ देखने में मिला। देखते रहिए SI91 न्यूज़। ಪರಿಹಾರ ನೀಡುವಂತೆ ತಾಲೂಕಾ ಆಡಳಿತಕ್ಕೆ ಆದೇಶವನ್ನ ನೀಡಿತ್ತು. ಭೂಸ್ವಾಧೀನಕ್ಕೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಈಗ ಪೀಠೋಪಕರಣ ಜಪ್ತಿಗೆ ಆದೇಶವನ್ನ ನೀಡಿತ್ತು. ಪೀಠೋಪಕರಣಗಳ ಕಚೇರಿಯ ಬಾಗಿಲನ್ನ ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರಿ ವಾಹನವನ್ನ ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಇವತ್ತಿನ ದಿವಸ ನಾನು LN ಸಮುದಾಯದ ವಕೀಲರು ಮುದೋಳ, ನಮ್ಮ ಡಿಗ್ರಿ ಹೋಲ್ಡರ್ ಪಾರ್ಟಿಗಳು ಬಾಳಪ್ಪ ಕಪ್ಪಲಗುದ್ದಿ ಮತ್ತು ದರ್ಯಪ್ಪ ಕಪ್ಪಲಗುದ್ದಿ ಇವರಿಗೆ ಅಸಿಸ್ಟೆಂಟ್ ಕಮಿಷನರ್ ಅವರು ತುಂಬಬೇಕಾಗಿರ್ತಕ್ಕಂಥ ಹಣ ಜಪ್ತಿಗೆ ಬಂದಿದ್ವಿ. ಜಪ್ತಿಗೆ ಬಂದ ಸಮಯದೊಳಗೆ ನಮ್ಮ ಸಿಬ್ಬಂದಿ, ಕೋರ್ಟ್ ಸಿಬ್ಬಂದಿ ಜಪ್ತಿ ಸಾಹೇಬರು ಚಿರ್ಲಬಾಯಿ ಅವರು ಕೂಡ ಬಂದಿದ್ರು. ಆದ್ರೆ ಇಲ್ಲಿ SC ಸಾಹೇಬ್ರಿಗೆ ಭೇಟಿಯಾದಾಗ ಅವ್ರ ಏನ್ ತುಂಬ್ತೇವೆ, ನಾಳೆ ತುಂಬ್ತೇವೆ ಅಂತ ಇದಕ್ಕಿಂತ ಮೊದ್ಲು ಕೂಡ ಹೇಳಿದ್ರು. ಈಗಲೂ ಕೂಡ ನಮಗ ಮೇಲಿಂದ ದುಡ್ಡು ಬರ್ಬೇಕು, ದುಡ್ಡು ಬಂದ ಮೇಲೆ ತುಂಬ್ತೀವಿ ಅಂತಂದ್ರು. ಅದಕ್ಕ ನಮ್ಮ ರೈತರಿಗೆ ತೊಂದರೆ ಆಗಿದ್ರಿಂದ ಇವರು ನಾವು ಅದಕ್ಕೆ ಒಪ್ಲಾರ್ದನ, ರೈತರು ಒಪ್ಲಾರ್ದನ ನಾವು ಏನೈತಿ ಅದನ್ನ ಕೋರ್ಟ್ ಆದೇಶ ಪಾಲನೆ ಮಾಡ್ತೀವಿ ಅಂತೇಳಿ ಪಾಲನೆ ಮಾಡಕತ್ತಿದ್ವಿ. ಆಮೇಲೆ ಇಲ್ಲಿ ಒಬ್ರು ಆನಂದ್ ಅಂತೇಳಿ ಸಿಬ್ಬಂದಿ ಅವರು ನಮ್ಮ ಜಿಲ್ಲೆಬಾವಿ ಸರ್ ಅವರಿಗೆ ಕಾಪಿ ರಿಶ್ಯೂಡ್ ಕೊಡ್ಲಿಕ್ಕೆ ಅಂತ ಹೋದ್ರ ಅವರು ಕಾಪಿ ರಿಶ್ಯೂಡ್ ಕೂಡ ತಗೊಳಿಲ್ಲ. ಅವ್ರ ಜೊತೆನೆ ವಾಕ್ವಾದ ವಿರೋಧವನ್ನ ಮಾತಾಡಿದ್ರು. ಆಮೇಲೆ ಈ ವಿಷಯ SC ಮೇಡಮ್ ಅವ್ರಿಗೂ ನಾವು ಹೇಳಿದ್ವಿ, ಈ ತರ ಆಗ್ಬಾರ್ದು ಅಂತೇಳಿ. ಆಮೇಲೆ ನಾವಿಲ್ಲಿ ಜಪ್ತಿ ಮಾಡಕ್ ಬಂದಾಗ, ಸಿಬ್ಬಂದಿಯವರು ಬಂದಾಗ, ಅವ್ರು SC ಮೇಡಮ್ ಅವ್ರು ತಮ್ಮ ಸಿಬ್ಬಂದಿಯವರ ಸಹಾಯದಿಂದ ಎಲ್ಲಾ ಆಫೀಸ್ಗಳನ್ನು ಬಂದ್ ಮಾಡ್ಯಾರ. ಇದರಿಂದ ನಮಗಷ್ಟೇ ತೊಂದರೆ ಆಗಿಲ್ಲ, ಇದರಿಂದ ಜಮಖಂಡಿ ತಾಲೂಕಿನ ಎಲ್ಲಾ ಪ್ರತಿಯೊಬ್ಬ ರೈತರಿಗೂ, ಮುಧೋಳ ತಾಲೂಕಿನ ರೈತರಿಗೂ ತೊಂದರೆ ಆಗ್ಯದ. ಯಾಕಂತಂದ್ರೆ SC ಅವರು ಮುಧೋಳ ತಾಲೂಕಿಗೂ ಸಂಬಂಧ ಪಡ್ತಾರೆ, ದಬಕಾಯಿ ಬ್ರಾಂಟಿಗೂ ಸಂಬಂಧ ಪಡ್ತಾರೆ. 3 ತಾಲೂಕಿಗೆ ತೊಂದರೆ ಕೊಡುವಂತ ಕೆಲಸ ಇವತ್ತು SC ಅವ್ರ ಕಡೆಯಿಂದ ಆಗ್ಯದ. SC ಅವರು ಈ ತರ ಮಾಡಬಾರ್ದು ಅಂತ ಹೇಳಿ ನನ್ನೊಂದು ವಿನಂತಿ. ಏನೇ ಇರಲಿ, ಬಂದಾಗ ಸ್ಪಂದನೆ ಮಾಡಬೇಕು, ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು. ಹೀಗಾಗಿ ನಾವು ಕೋರ್ಟ್ ಆದೇಶವನ್ನ ಪಾಲನೆಯನ್ನ ಮಾಡಿದ್ವಿ. Terima kasih.